ನಮಸ್ಕಾರ. ದೂರ ತೀರ ಯಾನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ದೇಶ ಸುತ್ತು ಕೋಶ ಓದು ಇದು ನಮ್ಮೆಲ್ಲರಿಗೂ ತಿಳಿದಿರುವ ಗಾದೆ. ಆದರೆ ಆ ಗಾದೆಯ ಮಾತನ್ನ ಅನುಷ್ಠಾನಕ್ಕೆ ಇಳಿಸಿದ ಕೆಲವೇ ಭಾರತೀಯರಲ್ಲಿ ಈ ದಂಪತಿ ಇದೀಗ ಸೇರ್ಕೊಂಡಿದೆ. ಬನ್ನಿ, ಬದುಕಿನುದ್ದಕ್ಕೂ ನಿತ್ಯ ದುಡಿದ್ರೆ ಸಾಕೆ, ತೀರಾ ಸಾಕೆನಿಸುವಷ್ಟು ದುಡಿದು ಒಂದಾರು ತಿಂಗಳು ದೇಶ ವಿದೇಶಗಳನ್ನ ಸುತ್ತಾಡಿ ವಸುದೈವ ಕುಟುಂಬಕಂ ಅಂದ್ರೆ ಇಡೀ ವಿಶ್ವವೇ ಒಂದು ಕುಟುಂಬ ಅಂತ ಜಗತ್ತಿಗೆ ಸಾರುವ ಈ ಪುಟ್ಟ ದಂಪತಿಯನ್ನ ಪರಿಚಯಿಸ್ತೇವೆ. ಬಳ್ಳಾರಿಯಲ್ಲಿ ಹುಟ್ಟಿ ಬೆಳೆದ ಡಾಕ್ಟರ್ ಗಾಯತ್ರಿ, ನೆರೆಯ ಆಂಧ್ರ ಪ್ರದೇಶದ ಕುಪ್ಪಂ ಪಟ್ಟಣದ ವಿಜಯ್ ಕಾಲಂಗಿ. ಬಾಲ್ಯದಿಂದ ಬಂಧುಗಳಾಗಿ ಬೆಳೆದ ಇವರಿಬ್ಬರು ಓದಿ ವೈದ್ಯರಾಗಿ, ಇಂಜಿನಿಯರ್ ಆಗಿ, ಪ್ರೇಮಿಸಿ ವಿವಾಹ ಬಂಧನದಲ್ಲಿ ಕಳೆದ 30 ತಿಂಗಳ ಹಿಂದೆ ಒಂದಾದವರು ಈ ಗಾಯತ್ರಿ ವಿಜಯ್. ಒಮ್ಮೆ ಮೋಜಿಗೆಂದು ನಿರ್ಧರಿಸಿ ಭಾರತದ ಉತ್ತರ ತುದಿ ಲೇಹ್ ಲಡಾಖ್ ನಗರಕ್ಕೆ ಭೇಟಿಯಿದ್ರು. ಅಲ್ಲೇ ತಿಳಿಯಿತು ಇವರಿಗೆ ಪ್ರತಿ ವರ್ಷ ಲಕ್ಷಾಂತರ ಮಂದಿ ದಂಪತಿಗಳು ದೇಶ ವಿದೇಶಗಳ ಸುತ್ತಲೆಂದೇ ಮಾಸಗಟ್ಟಲೆ ಪಯಣಿಸುತ್ತಿರುತ್ತಾರೆಂಬ ಸತ್ಯ. ಹೀಗೆ ಶುರುವಾಯಿತು ಇವರ ದೂರ ತೀರ ಯಾನ. ಇಲ್ಲಿ ನೋಡಿ, ಹೀಗೆ 6 ತಿಂಗಳ ಹಿಂದೆ ಇದ್ದಕ್ಕಿದ್ದಂತೆ ವಿಜಯ್ ನೋಡಿದ್ರಂತೆ, ಏಯ್ ಗಾಯಿ, ಈ ನಿತ್ಯದ ಆಫೀಸ್ನಿಂದ ಮನೆ, ಮನೆಯಿಂದ ಮಾಲ್, ಮಾಲ್ನಿಂದ ಮನೆ, ಮನೆಯಿಂದ ಮತ್ತೆ ಆಫೀಸು, ಈ ಜಂಜಾಟದಿಂದ ಮುಕ್ತಿ ಹೊಂದಬೇಕಾಗಿದೆ. ನಡಿ ಒಂದು 6 ತಿಂಗಳ ಕಾಲ ವಿದೇಶಗಳಿಗೆ ಹೋಗಿ ಬರೋಣ ಅಂದ್ರು. ಆಗಿನ್ನೂ ನಗರದ ವೈದೇಹಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಡಾಕ್ಟರ್ ಗಾಯತ್ರಿ ಹಿಂದೆ ಮುಂದೆ ನೋಡದೆ ಅಂದ್ರಂತೆ, ದೂರಕ್ಕೆ ದೂರಕ್ಕೆ ಬಹು ದೂರಕ್ಕೆ ಹಾರುವ ಭಾರ. ಹೀಗೆ ಮಾರ್ಚ್ 24ರಂದು ಬೆಂಗಳೂರಿನಿಂದ ತೆರಳಿದ ಇವರು ಇರಾನ್, ಟರ್ಕಿ, ಯುರೋಪ್ ಖಂಡದ 10 ದೇಶಗಳನ್ನ, ಬ್ಯಾಂಕಾಕ್, ಬರ್ಮಾ, ಭೂತಾನ್ ದೇಶಗಳಲ್ಲಿ ತಲಾ 8-10 ದಿನ ಸುತ್ತಾಡಿ ಅಲ್ಲಿನ ಜನರೊಡನೆ, ಶಾಲಾ ಮಕ್ಕಳೊಡನೆ ಬೆರೆತು ಸ್ನೇಹ ಸಂಪಾದಿಸಿ ಇದೀಗ ತಾನೇ ಮರಳಿದ್ದಾರೆ. ಒಟ್ಟಾರೆ 6 ತಿಂಗಳಲ್ಲಿ 26 ದೇಶ ಸುತ್ತಲೂ ಇವರಿಗೆ ತಗುಲಿದ ವೆಚ್ಚ ಕೇವಲ 6 ಲಕ್ಷ ರೂಪಾಯಿ ಮಾತ್ರ. ಈಗ ಹೇಳಿ, ನಿಮಗೆ ಅನಿಸ್ತಾ ಇಲ್ವಾ, ಸಾಕಪ್ಪ ಸಾಕು, ನಾವು ಇವರ ದಾರಿ ಹಿಡಿಯೋಣ ಅಂತ? ಸರಿ, ಹಾಗಾದ್ರೆ ಬನ್ನಿ ಇವರ ಅನುಭವಾಮೃತದ ಬಗ್ಗೆ ಕೊಂಚ ತಿಳಿದುಕೊಳ್ಳೋಣ. ನಿಜಕ್ಕೂ ಈ ದಂಪತಿಯನ್ನ ನೋಡ್ತಾ ಇದ್ರೆ ಖುಷಿ ಅನ್ಸುತ್ತೆ. ಒಂದಲ್ಲ ಎರಡಲ್ಲ, ಸುಮಾರು 6 ತಿಂಗಳುಗಳ ಕಾಲ ದೇಶ ವಿದೇಶವನ್ನ ಸುತ್ತಿ ಬಂದಿರುವಂತಹ ದಂಪತಿ ನಿನ್ನೆಲ್ಲ ಮೊನ್ನೆ ಅಷ್ಟೇ ನಮ್ಮ ಇಂಡಿಯಾಗೆ ಬಂದಿರುವಂಥದ್ದು. ಈ ದಂಪತಿಯ ಒಟ್ಟಾರೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಏನಕ್ಕೋಸ್ಕರ ಇವ್ರಿಗೆ ವಿದೇಶಕ್ಕೆ ಹೋಗಬೇಕು ಅಂತ ಅನಿಸ್ತು, ಅದು ಕೂಡ ತಮ್ಮ ಕೆಲಸಕ್ಕೆ ರಿಸೈನ್ ಅನ್ನ ಕೊಟ್ಟು. ನಿಜಕ್ಕೂ ಇಂತಹ ಒಂದು ತ್ಯಾಗವನ್ನ ಯಾರು ಕೂಡ ಮಾಡೋದಿಲ್ಲ. ಕೆಲಸ ಬಿಟ್ಟು ಹೋಗ್ಬೇಕಲ್ಲ ಅಂತ ಎಲ್ಲರೂ ಒಂದಲ್ಲ ಒಂದು ಬಾರಿ ಯೋಚನೆ ಮಾಡೇ ಮಾಡ್ತಾರೆ. ಈ ದಂಪತಿ ಯೋಚಿಸಿಲ್ವಾ? ಅವರನ್ನೇ ಕೇಳೋಣ. ಓಕೆ, ಇದಕ್ಕಾಗಿ ಗಾಯತ್ರಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಧನ್ಯವಾದ ತುಂಬಾ. ಎಸ್ ವಿಜಯ್, ವೆಲ್ಕಮ್ ಟು ದಿ ಶೋ. ಧನ್ಯವಾದ, ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಇನ್ನೊಂದು ಹೇಳ್ಬಿಡ್ತೀನಿ, ವಿಜಯ್ ಅವರು ಮೂಲತಃ ಆಂಧ್ರದವರು. ಅವ್ರಿಗೆ ಸರಿಯಾಗಿ ಕನ್ನಡ ಬರೋದಿಲ್ಲ, ಅಲ್ಪ ಸ್ವಲ್ಪ ಕನ್ನಡವನ್ನ ಮಾತನಾಡ್ತಾರೆ, ಜೊತೆಗೆ ಇಂಗ್ಲಿಷ್ ನಲ್ಲೇ ಕಮ್ಯುನಿಕೇಟ್ ಅನ್ನ ಮಾಡ್ಲಿಕ್ಕಿದ್ದಾರೆ. ಓಕೆ, ಫಸ್ಟ್ ಆಫ್ ಆಲ್ ಇಂಡಿಯಾಗೆ ಬಂದಿದ್ದೀರಿ 6 ತಿಂಗಳ ಕಾಲ, ಬೇರೆ ದೇಶದಲ್ಲಿದ್ರೆ ಹೇಗೆ ಅನಿಸ್ತಾ ಇದೆ ಇಂಡಿಯಾಗೆ ಬಂದ ಮೇಲೆ ಎಕ್ಸ್ಪೀರಿಯನ್ಸ್? ಇಂಡಿಯಾಗೆ ಬಂದ ತಕ್ಷಣ ಇಟ್ ವಾಸ್ ವೆರಿ ನೈಸ್. ಏರ್ಪೋರ್ಟ್ಗೆ ಬಂದ ತಕ್ಷಣ ನಮ್ಮ ಪೇರೆಂಟ್ಸ್ ವೆಯ್ಟ್ ಮಾಡ್ತಾ ಇದ್ರು. ಇಟ್ ವಾಸ್ ವೆರಿ ಎಮೋಷನಲ್ ಮೂಮೆಂಟ್ ಫಾರ್ ಅಸ್. ವಾಪಸ್ ಬರೋದು ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಇದೆ. ಇಷ್ಟು ಜಲ್ದಿ ಆಗೋಯ್ತಲ್ವಾ ನಮ್ಮ ಕನಸು, ಒಂಥರ ಏನೋ 6 ತಿಂಗಳು ಅಂತ ಫಸ್ಟ್ ಅಲ್ಲಿ ಅನ್ಕೊಂಡ್ವಿ, ತುಂಬಾ ದಿನ ಅಂತ. ಬಟ್ ಇಟ್ ವಾಸ್ ವೆರಿ ಶಾರ್ಟ್, ಗೊತ್ತಾಗ್ಲಿಲ್ಲ. ಸೊ ಇಟ್ಸ್ ಇನ್ನೂ ಸ್ವಲ್ಪ ಇರ್ಬೇಕಿತ್ತು, ಇನ್ನ ಬೇಗ ಮುಗೀತು ಅಂತ. ದ ಫೀಲಿಂಗ್ ಇಸ್ ಯೆಟ್ ಟು ಸಿಂಕ್ ಇನ್. ಇನ್ನು ನಾರ್ಮಲ್ ಲೈಫಿಗೆ ಬರಕ್ಕೆ ಸ್ವಲ್ಪ ಟೈಮ್ ಆಗತ್ತೆ ಅಂತ ಅನಿಸ್ತಾ ಇದೆ. ಆದ್ರೆ ಹೋಗುವಾಗ ಇರೋ ಒಂದು ಕ್ಯೂರಿಯಾಸಿಟಿನೇ ಬೇರೆ, ಬರುವಾಗ ಇರುವಂತ ಒಂದು ಫೀಲಿಂಗ್ಸೇ ಬೇರೆ ಅಲ್ವಾ? ಹೌದು, ಖಂಡಿತ. ಎಸ್ ವಿಜಯ್, ನಿಮ್ಮ ಎಕ್ಸ್ಪೀರಿಯನ್ಸ್?
right after we came, we were like, is this real? ಇದಂತ ನಿಜವೇನಾ ಅಂತ ಆಯ್ತು. But anyways, slowly I think in another 15 days we'll all be fine and we'll get back to normal life, hopefully. We should. So, but the first experience when we took, it was a one-way flight from Bangalore to Tehran capital anta. So alli we had no visa. We had to go and get an on-arrival visa. So ಎಸ್, ನಿಮ್ಮ ಅದನ್ನ ಕೇಳ್ತೀನಿ ನಾನು, ನಿಮ್ಮ ಜರ್ನಿ ಹೇಗಿತ್ತು ಅಂತ. ಅದಕ್ಕೂ ಮುಂಚೆ ಸಾಮಾನ್ಯವಾಗಿ ಈಗ ನಿಮ್ಮ ಮದ್ವೆ ಆಗಿದ್ದೆ ಯಾವಾಗ? 2012 ಜೂನ್ 14th ಆಯ್ತು. ಜೂನ್ 14 ಅಂದ್ರೆ ಎರಡೂವರೆ ವರ್ಷ. ಹೌದು, almost 2.5. ನಿಮ್ದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ಡ್ ಮ್ಯಾರೇಜಾ? ಸೊ ಆಕ್ಚುಲಿ ನಾವಿಬ್ರು ಚಿಕ್ಕ ವಯಸ್ಸಿಂದ ಗೊತ್ತು ನಮ್ಗೆ, ಅಂದ್ರೆ ದೂರದ ರಿಲೇಟಿವ್, ನೆಂಟ್ರೆ ನೀವು? ಓಕೆ. ಸೊ ಫ್ಯಾಮಿಲೀಸ್ ಆಗ್ಲಿ ನಮ್ಮಿಬ್ಬರಿಗಾಗ್ಲಿ ಚಿಕ್ಕ ವಯಸ್ಸಿಂದ ಪರಿಚಯ ಇದೆ. ಸೊ ಅದು ಸ್ಲೋ ಆಗಿ ಈ ತರ ವಿ ಸ್ಟಾರ್ಟೆಡ್ ಲೈಕಿಂಗ್ ಈಚ್ ಅದರ್. ಸೊ ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಅ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅನ್ಬಹುದು. ಓಕೆ ಓಕೆ. 2012ರಲ್ಲಿ ಮದ್ವೆ ಆದ್ರಿ. ಓಕೆ, ಮದ್ವೆ ಆದ ನಂತರ ನೀವು ಡಾಕ್ಟರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರಿ, ನೀವು ಎಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರಿ. ಸುಮಾರು ಎಷ್ಟು ವರ್ಷಗಳ ಕಾಲ ಮಾಡಿದಿರಿ ನಿಮ್ಮ ವೃತ್ತಿಯನ್ನ? ನೀವೀಗ ರಿಸೈನ್ ಕೊಟ್ಟಿದ್ದೀರಾ? ಹೌದು, ಡಾಕ್ಟರ್. ಓಕೆ. ಸೊ 2012 ಮೇ ಅಲ್ಲಿ ನಾನು MD ಮುಗಿಸ್ದೆ, MD ಇನ್ ಪೆಥಾಲಜಿ. ಸೊ ಅದು ನೆಕ್ಸ್ಟ್ ಮಂತ್ ನಮ್ಮ ಮದುವೆ ಆಯಿತು. ಸೊ ಅದಾದಮೇಲೆ ಐ ಸ್ಟಾರ್ಟೆಡ್ ವರ್ಕಿಂಗ್. ಸೊ ಆಲ್ಮೋಸ್ಟ್ 2 years ವರ್ಕ್ ಮಾಡಿದೆ. ಆದಮೇಲೆ ಈ ಡೆಸಿಷನ್ ತೊಗೊಂಡದಾಯಿತು. ಸೊ ಐ ವರ್ಕ್ ಫಾರ್ 2 years, whereas I have worked for almost 6 years now. So 2007 I graduated, and then 6 years. I was in Singapore for 1 year, 3 years, and then I shifted to Bangalore very recently. So 2 years mostly. ಮದ್ವೆ ಆಗುತ್ತೆ ಅಂತಾನೆ ಶಿಫ್ಟ್ ಆದ್ರೆ? Shift ಆಯ್ತು. After that ಇಲ್ಲ ಸಿಂಗಾಪುರಲ್ಲೇ ಇರ್ತಿದ್ರಿ? Hopefully, yeah. ಓಕೆ. ಮದ್ವೆ ಆದ್ಮೇಲೆ ನೀವು ಆಸ್ ಯೂಶುವಲ್ ನೀವು ನೆಂಟ್ರು, ಚಿಕ್ಕಂದಿಯಿಂದ ನಿಮ್ಗೆ ಗೊತ್ತಿರುವಂಥದ್ದು ಅಲ್ವಾ? ಮದ್ವೆ ಆದ್ಮೇಲೆ ಈ ರೀತಿ ಡಿಸೈಡ್ ಮಾಡಿದ್ದ ಅಥವಾ ಮದುವೆಕಿನ ಮುಂಚೆನೆ ನಮ್ಗೆ ಲಾಂಗ್ ಟೂರ್ ಹೋಗ್ಬೇಕು, ಟ್ರಿಪ್ ಹೋಗ್ಬೇಕು ಅನ್ನೋ ಒಂದು? ಸೊ ಬೇಸಿಕಲಿ ನಮ್ಗೆ ಚಿಕ್ಕ ವಯಸ್ಸಿಂದ ಆಲ್ಮೋಸ್ಟ್ ಕಾಲೇಜ್ ಡೇಸಿಂದ ಇಬ್ಬರಿಗೂ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ. ಅವರು ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡಿದ್ದಾರೆ ಮದುವೆಗೆ ಮುಂಚೆ. ನಾನು ವಿತ್ ಇನ್ ಇಂಡಿಯಾ ಸ್ವಲ್ಪ ಸುತ್ತಿದ್ದೀನಿ. ಸೊ ಮದುವೆ ಆದಮೇಲೆ ಆಲ್ಮೋಸ್ಟ್ 1 year ಫಸ್ಟ್ ಆ್ಯನಿವರ್ಸರಿಗೆ ನಾವು ಲದಾಖಿಗೆ ಹೋದ್ವಿ, ಲೇ ಲದಾಖ್, ಕಾಶ್ಮೀರಲ್ಲಿ. ಸೊ ದಟ್ ವಾಸ್ ಲೈಫ್ ಚೇಂಜಿಂಗ್. ಹನಿಮೂನ್ ಅಂತಾನೆ ಹೋಗಿದ್ದ ಅಥವಾ? ಇಲ್ಲ, ಹನಿಮೂನ್ಗೆ ವಿ ಹ್ಯಾಡ್ ಗಾನ್ ಟು ಪ್ಯಾರಿಸ್ ಅಂಡ್ ಸ್ವಿಟ್ಜರ್ಲೆಂಡ್. ಸೊ ಅದು ಒಂಥರ ಅದು ಇಟ್ ವಾಸ್ ಅ ಜಾಲಿ ಟ್ರಿಪ್, more luxurious trip and relaxed trip. Okay. So ಅಲ್ಲಿ ಈ ಐಡಿಯಾ ಬರಲಿಲ್ಲ ಆಕ್ಚುಲಿ, ಫ್ರಾಂಕ್ ಆಗಿ ಹೇಳಬೇಕು ಅಂದ್ರೆ. ಇಟ್ ವಾಸ್ ಇನ್ ಲದಾಖ್ ದಟ್ ದೇರ್ ವಾಸ್ ಅ ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಅಸ್. ಸೊ ಅಲ್ಲಿ ನಾವು ತುಂಬಾ ಟ್ರಾವೆಲರ್ಸ್ನ ಮೀಟ್ ಮಾಡಿದ್ವಿ, ಬೇರೆ ಬೇರೆ ದೇಶದಿಂದ. ಇಂಡಿಯಾಗೆ ಬ್ಯಾಕ್ ಪ್ಯಾಕಿಂಗ್ ಅಂತ ಬರ್ತಾರಲ್ವಾ, ಬ್ಯಾಕ್ ಪ್ಯಾಕ್ಸ್ ಹಾಕೊಂಡು ಆಲ್ಮೋಸ್ಟ್ 6 months, 1 year ದೇ ಟ್ರಾವೆಲ್, ದೇ ಜಸ್ಟ್ ಲೀವ್ ದೇರ್ ಹೋಮ್. ಗಾಯತ್ರಿ, ನಿಮ್ಮ ಲದಾಖ್ನ ಎಕ್ಸ್ಪೀರಿಯನ್ಸ್ ಕೇಳ್ತೀನಿ, ಹೇಗೆ ನಿಮ್ಮ ಲೈಫ್ ಟರ್ನ್ ಆಯ್ತು ಅನ್ನೋದನ್ನ ತಿಳ್ಕೊಳ್ತೀನಿ. ವೀಕ್ಷಕರಿಗೆ ಒಂದು ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಈ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರೆಯುತ್ತೆ. ಬಂದವರಷ್ಟೋ ಹೋದವರಷ್ಟೋ, ಯಾರೇ ಬಂದರು ಯಾರು ಏನೇ ಹೇಳಿದರು, ನಿಮಗಾಗಿ ನಮ್ಮ ವೇಸ್ಟೇಜ್ -3 ರಿಂದ 9 ಮಾತ್ರ. ಕೆಪಿ ನಂಜುಂಡಿಯವರ ಲಕ್ಷ್ಮಿ ಗೋಲ್ಡ್ ಪ್ಯಾಲೇಸ್, ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಬೆಳಗಾವಿ. ಸದ್ಯದಲ್ಲೇ ಅನಲಾಗ್ ಕೇಬಲ್ ಅಸ್ತಿತ್ವದಲ್ಲಿ ಇಲ್ಲವಾಗುತ್ತೆ. ವಿಡಿಯೋಕಾನ್ ಡಿಟಿಎಚ್ಗೆ ಬದಲಾಯಿಸಿಕೊಳ್ಳಿ ತಡವಾಗುವ ಮೊದಲೇ. ಆನಂದಿಸಿರಿ ಅಧಿಕ ಅಸ್ಲಿ HD ಚಾನೆಲ್ಗಳನ್ನು ನಂಬಲಾರದ ಸಂಖ್ಯೆ ಚಾನೆಲ್ಗಳೊಂದಿಗೆ ಮತ್ತು ಸೇವೆಗಳೊಂದಿಗೆ ವಿಡಿಯೋಕಾನ್ ಡಿಟಿಎಚ್ನಲ್ಲಿ. ಕಿಡ್ನಿ ತೊಂದರೆಗಳು, ಬೇರೆ ಬೇರೆ ರೀತಿ ತೊಂದರೆ, ಉಸಿರಾಟದ ತೊಂದರೆ, ಅವ್ಳಿಗೆ ಭಾರಿ ತೊಂದರೆ, ಜೀವನ ಬೇಡ ಅನ್ನಿಸ್ಬಿಟ್ಟಿದೆ, ಅಷ್ಟು ತೊಂದರೆಗಳು ನಮಗೆ. ತಕ್ಷಣ ಸತ್ತೋಗ್ಬಿಟ್ಟ, ಇಲ್ಲ ನರಳಿ ಸಾಯ್ತಾ ಇದೆಯಾ ನೋಡು. ಹುಟ್ಟು ಸಾವಿನ ನಂತರ ಇದು ಆತ್ಮಗಳ ಕತೆ. ಇಂದು ಸಂಜೆ 7:30ಕ್ಕೆ.
ನಮಸ್ಕಾರ, ಇದು ಜನಶ್ರೀ ನ್ಯೂಸ್. ನಾನು ವೀಣಾ ಪೂಜಾರಿ. ನಮಸ್ಕಾರ, ಇದು ಜನಶ್ರೀ ನ್ಯೂಸ್. ನಾನು ವಸಂತ ಗಂಗೊಳ್ಳಿ. ನಮಸ್ಕಾರ, ಇದು ಜನಶ್ರೀ ನ್ಯೂಸ್. ನಾನು ಶ್ವೇತಾ. ನಮಸ್ಕಾರ, ಇದು ಜನಶ್ರೀ ನ್ಯೂಸ್. ನಾನು ಶ್ರೀಪಾದ್ ಪಾಟೀಲ್. ನಮಸ್ತೆ, ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ಹಬೀಬ್ ಗಂಜ್. ನಮಸ್ಕಾರ, ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ಪ್ರವೀಣ. ಬೆಳಿಗ್ಗೆ 8, ಸಂಜೆ 6 ಮತ್ತು 9 ಗಂಟೆಗೆ ಜನಶ್ರೀ ನ್ಯೂಸ್ನಲ್ಲಿ ಕೇಳುವ ಪ್ರಶ್ನೆಗೆ ನೀವು ಉತ್ತರಿಸಿ. ಸರಿಯಾದ ಉತ್ತರ ನೀಡಿದವರಿಗೆ ಸುವರ್ಣಾವಕಾಶ. SMS ಮಾಡುವ ವಿಧಾನ: JS ಅಂತ ಟೈಪ್ ಮಾಡಿ, ಸ್ಪೇಸ್ ಕೊಡಿ, ನಿಮ್ಮ ಉತ್ತರವನ್ನ ಬರೆಯಿರಿ, ಮತ್ತೆ ಸ್ಪೇಸ್ ಕೊಡಿ, ನಿಮ್ಮ ವಿಳಾಸ ಬರೆದು 9243150000 ಈ ನಂಬರ್ಗೆ ಕಳುಹಿಸಿಕೊಡಿ. ಆಕರ್ಷಕ ಬಹುಮಾನ ಗೆಲ್ಲಿ. ನಿಮ್ಮ ಜನಶ್ರೀ ನ್ಯೂಸ್ನಲ್ಲಿ. ಬ್ರೇಕ್ ಆದ್ಮೇಲೆ ಮತ್ತೆ ದೂರ ತೀರ ಯಾನ ವಿಶೇಷ ಕಾರ್ಯಕ್ರಮ ಮುಂದುವರಿತಾ ಇದೆ. ಗಾಯತ್ರಿ, ತಾವು ಹೇಳ್ತಾ ಇದ್ರಿ ಲದಾಖ್ ಹೋದ್ಮೇಲೆ ತಮ್ಮ ಒಂದು ಲೈಫ್ ಟರ್ನ್ ಆಗಿರುವಂತದ್ದು, ಅದು ಏನೋ ಒಂದು ಡಿಸಿಷನ್ಗೆ ಬಂದ್ರಿ ನೀವು. ಏನದು, ಹೇಗೆ ಆಯ್ತು? ಸೊ ಅದೇ ಲದಾಖ್ ಹೋದ್ವಿ. ಆ ಒಂದು ಲ್ಯಾಂಡ್ಸ್ಕೇಪ್ ಆಗಲಿ, ಅಲ್ಲಿರೋ ಜನ ಆಗಲಿ, ಅಲ್ಲಿರೋ ವಾತಾವರಣ ಆಗಲಿ, ಇಟ್ ವಾಸ್ ಸಮಥಿಂಗ್ ಮ್ಯಾಜಿಕಲ್. ಸೊ ಸಮಥಿಂಗ್ ವಿಚ್ ವಿ ಹ್ಯಾಡ್ ನೆವರ್ ಎಕ್ಸ್ಪೀರಿಯನ್ಸ್ ಬಿಫೋರ್. ಸೊ ಅಲ್ಲಿ ನಾವು ಬೈಕ್ ತಗೊಂಡು ಲದಾಖಲ್ಲಿ ತುಂಬ ಸುತ್ತಾಡಿದ್ವಿ. ಆಮೇಲೆ ವಿ ಮೆಟ್ ಲಾಟ್ ಆಫ್ ಪೀಪಲ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್. ಅಲ್ಲಿ ಬ್ಯಾಕ್ ಪ್ಯಾಕಿಂಗ್ ಅಂತ ಯೂಶ್ವಲಿ ಬರ್ತಾರೆ ವೆಸ್ಟರ್ನರ್ಸ್, ಏಷ್ಯಾಗೆ, ಇಂಡಿಯಾಗೆಲ್ಲ. ಸೊ ಅವ್ರ ಜೊತೆ ಟ್ರಾವೆಲ್ ಮಾಡಿದ್ವಿ ನಾವು ಸ್ವಲ್ಪ 1-2-3 ದಿನ. ಸೊ ಅವ್ರ ಜೊತೆ ಮಾತಾಡಬೇಕಾದ್ರೆ ಈವನ್ ವಿ ಫೆಲ್ಟ್ ದಟ್ ನಾವು ಈ ಥರ ರೊಟೀನ್ ಲೈಫಿಂದ ಒಂದು ಬ್ರೇಕ್ ತಗೊಂಡು ಕೆಲವೊಂದು ತಿಂಗಳು, 3 ತಿಂಗಳಾಗಲಿ 6 ತಿಂಗಳಾಗಲಿ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಹೊರಡಬೇಕು, ಪ್ರಪಂಚ ನೋಡಬೇಕು. ವಿ ಶುಡ್ ಫಾಲ್ ಇನ್ ಲವ್ ವಿತ್ ದ ವರ್ಲ್ಡ್ ಆ್ಯಂಡ್ ಆಲ್ಸೋ ಇನ್ಸ್ಪೈರ್ ಪೀಪಲ್ ಟು ಟ್ರಾವೆಲ್. ಬೇರೆಯವ್ರಿಗೂ ಅದ್ರ ಬಗ್ಗೆ ಹೇಳಬೇಕು ಅಂತ ಒಂದು ಯೋಚನೆ ಬಂದ್ರೆ. ಅಲ್ಲಿ ಬಂದವರೆಲ್ಲ ಇದೇ ರೀತಿನ? ಆಲ್ಮೋಸ್ಟ್ ಲದಾಖ್ ಬಂದವರು most of them are backpackers and they have been traveling for long. We asked them, how long have you been traveling? Somebody said 1 year, 6 months, 3 months, and then they asked us, how long have you been traveling? We said 4 days. We have another 3 days to go. Okay. That's when Gayatri said, I think this is something we really need to experience ಮಾಡಬೇಕಿದು ಅಂತ she told me. ಅಂದ್ರೆ ಮತ್ತೆ ಇನ್ನೊಂದು ಮುಖ್ಯ ಇಲ್ಲಿ, ಅವ್ರು ಹೇಳಿದ ತಕ್ಷಣ ನಿಮ್ಗೆ ಕನ್ವಿನ್ಸ್ ಆಗ ಕಷ್ಟ. ಅಂದ್ರೆ ನಿಮ್ ಥಿಂಕಿಂಗೇ ಬೇರೆ. ಎಲ್ಲರೂ ಸಾಮಾನ್ಯ ನಾವು ಯೋಚನೆ ಮಾಡೋದು ಅಂದ್ರೆ ಲೈಫಲ್ಲಿ ಈಗ ಮದ್ವೆ ಆದ ತಕ್ಷಣ ಓಕೆ ಸ್ವಲ್ಪ ದಿನ ನಾವು ಲೈಫಲ್ಲಿ ಸೆಟ್ಲ್ ಆಗ್ಬೇಕು, ಆಮೇಲೆ ಏನಾದ್ರು ಮಾಡ್ಕೋಬೇಕು, ಇನ್ ಫ್ಯೂಚರ್ ಪ್ಲಾನ್ ಅಂತ ಎಲ್ಲ ಯೋಚನೆ ಮಾಡ್ತಿರ್ತಾರೆ. ಅದು ಕೆಲಸ ಆಯ್ತು, ನೀವು ಒಬ್ರು ಇಂಜಿನಿಯರ್, ಒಬ್ರು ಡಾಕ್ಟರ್ ಅಂತ ಹೇಳಿದ್ರೆ ಕೆಲಸವನ್ನ ಬಿಟ್ಟು ದೇಶ ಸುತ್ತಬೇಕು ಅನ್ನೋ ಯೋಚನೆ ಯಾರಿಗೂ ಬರಲ್ಲ. ಆ ರೀತಿ ಯೋಚನೆನೂ ಮಾಡಕ್ ಹೋಗೋದಿಲ್ಲ. ಅಂಥದ್ರಲ್ಲಿ ನೀವು ಈ ಸ್ಟೆಪ್ ತಗೊಂಡಿದ್ದೀರಾ ಅಂದ್ರೆ ಇಮಿಡಿಯೇಟ್ಲಿ ಆಗ್ಲಿಲ್ಲ ಅದು. ದಟ್ ವಾಸ್ ದ ಸೀಡ್ ಆಫ್ ದಿ ಐಡಿಯಾ. ಹೇಳಿದ್ರು ದೆನ್ ರಿಜಿಸ್ಟರ್ ಆಯ್ತು. ಆಫ್ಟರ್ ದಟ್ ವಿ ವರ್ ಜಸ್ಟ್ ಥಿಂಕಿಂಗ್ ಅಬೌಟ್ ಇಟ್ ಫಾರ್ ಲೈಕ್ ಫ್ಯೂ ಮಂತ್ಸ್ ಅಂಡ್ ದೆನ್ 6 months before the actual trip happened, we decided, okay, we have to start planning for this trip because something inside us, for both of us, we felt all these other things like you have to get a house, you have to have lot of money, save money for future, etc. Madbodu, but these 6 months before we turn 30, we wanted to do it. So that was a deadline. Since we had some deadline, we could take some steps towards the trip. ಕೇವಲ ನೀವು ಒಪ್ಕೊಳ್ಳೋದಲ್ಲ, ನಿಮ್ ಪೇರೆಂಟ್ಸ್ ಕೂಡ ಇದಕ್ಕೆ ಪರ್ಮಿಷನ್ ಕೊಡ್ಬೇಕು. ಆಕ್ಚುಲಿ ನಮ್ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸು ಇತ್ತು ನಮ್ಮ ಇದ್ರ ಮೇಲೆ. ಇವ್ರ ತಂಗಿ ಮದ್ವೆ ಆಗ್ಬೇಕಿತ್ತು, ಆಮೇಲೆ ಇವ್ರ ಟ್ವಿನ್ ಬ್ರದರ್ ಇದಾರೆ, ಅವ್ರದ್ದು ಸೆಟ್ಲ್ ಆಗ್ಬೇಕಿತ್ತು. ಸೊ ವಿ ವರ್ ದ ಫಸ್ಟ್ ಒನ್ಸ್ ಟು ಗೆಟ್ ಮ್ಯಾರಿಡ್. ಸೊ ವಿ ಹ್ಯಾಡ್ ಸಮ್ ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ಅವರ್ ಫ್ಯಾಮಿಲಿ. ಸೊ ಅದನ್ನ ನಾವು ಪ್ಲಾನ್ ಮಾಡಿ ಅದನ್ನ ಸ್ವಲ್ಪ ವಿ fulfilled those requirements, responsibilities. ಅದೆಲ್ಲ ಕಂಪ್ಲೀಟ್ ಮಾಡಿ ಹೋದ್ರಿ? ಹೌದು. ಇಬ್ಬರದು ಸೆಟಲ್ ಆದ್ಮೇಲೆನೆ we said we will now take a break 6 months. ಬಂದ್ಬಿಡ್ತೀವಿ, ಯೋಚನೆ ಮಾಡ್ಬಿಡಿ. ಅವ್ರು ಫಸ್ಟ್ ತುಂಬಾ ಡೌಟ್ಸ್ ಇತ್ತು, ಯಾಕೆ ಈ ತರ ಹೋಗ್ತಾ ಇದ್ದೀರಾ, 1 ವಾರ 2 ವಾರ ಹೋಗ್ ಬನ್ನಿ, ಅದ್ರಲ್ಲಿ ಏನಿದೆ, ನಿಮ್ಗೆ ಏನಾದ್ರೂ ಇಲ್ಲಿ ತೊಂದರೆ ಇದೆಯಾ, ನಾವೇನಾದ್ರೂ ತೊಂದರೆ ಉಂಟು ಮಾಡ್ತಾ ಇದೀವ, ಅಥವಾ ನೀವಿಲ್ಲಿ ಖುಷಿಯಾಗಿಲ್ವಾ ನಿಮ್ ಲೈಫಿಂದ ಅಂತ they had their own doubts. So ನಾವು ಏನೂ ಇಲ್ಲ, it's just we want to experience travel as a way of life. So we showed them the world map
ತೋರಿಸಿದ್ವಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ. ಸೊ ಅಂದ್ರೆ ಅದು ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ರ ನೀವು ಎಲ್ಲೆಲ್ಲಿ ಹೋಗ್ಬೇಕು ಅಂತ? ರಫ್ ಪ್ಲಾನ್ ಇತ್ತು, ಕಾಂಟಿನೆಂಟ್ಸ್ ಪ್ಲಾನ್ ಇತ್ತು, ಈಸ್ಟರ್ನ್ ಯುರೋಪ್ ಅಂತ, ಸೌತ್ ಈಸ್ಟ್ ಏಷ್ಯಾ ಅಂತ, ಅಂಡ್ ಮಿಡಲ್ ಈಸ್ಟ್. ಸೊ ರಫ್ ಪ್ಲಾನ್ ಇತ್ತು. ಸೊ ಅದನ್ನ ಆದ್ರೆ ನೀವು ಲದಾಖ್ ಅಲ್ಲಿ ನೀವು ಫ್ರೆಂಡ್ಸ್ ಏನ್ ಮೀಟ್ ಮಾಡಿದ್ರು ಬೇರೆ ಬೇರೆ ಕಡೆಯಿಂದ ಬಂದವ್ರನ್ನ, ಅವ್ರು ಹೇಳಿದ್ರ ನಿಮ್ಗೆ ಇಲ್ಲಿ ಹೋಗ್ಬೋದು, ಏನಾರು ಒಂದು ಗೈಡ್ ಮಾಡಿದ್ರು? ಆತರ ಏನು ಇಲ್ಲ. ದೇ ವರ್ ಟಾಕಿಂಗ್ ಅಬೌಟ್ ಲಾಟ್ ಆಫ್ ಕಂಟ್ರೀಸ್, ಬಟ್ ದೆನ್ ವಾಟ್ ಎವರ್ ಪ್ಲಾನ್ಸ್ ವಿ ಹ್ಯಾಡ್ ಲಾಟ್ ಆಫ್ ಥಿಂಗ್ಸ್ ಇನ್ ಮೈಂಡ್. ಒನ್ ವಾಸ್ ಬಡ್ಜೆಟ್. It has to be cheap, and it should also be interesting and very different from what we generally experience in India. That's why ಕಲ್ಚರ್ ಶಾಕ್ ಇರಬೇಕು, ಸ್ವಲ್ಪ ಡಿಫ್ರೆಂಟ್ ಕಲ್ಚರ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಕೆಲವೊಂದು ಕ್ರೈಟೀರಿಯಾ ಇಟ್ಕೊಂಡಿದ್ವಿ. ಶುಡ್ ನಾಟ್ ಬಿ ಟೂ ಎಕ್ಸ್ಪೆನ್ಸಿವ್. ಲೈಕ್ ಗೆ ಹೋದ್ರೆ ವಿ ಕ್ಯಾನ್ ನಾಟ್ ಜಸ್ಟ್ ಸರ್ವೈವ್ ವಿತ್ 6 lakhs. ವೆಸ್ಟರ್ನ್ ಯುರೋಪ್ ಇಸ್ ಅಗೇನ್ ವೆರಿ ಎಕ್ಸ್ಪೆನ್ಸಿವ್. ಸೊ ಇದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ವಿ ಪ್ಲಾನ್ ಸಮ್ ಕಂಟ್ರೀಸ್. Of course, we took some help from a lot of websites, agli blogs agli ಎಲ್ಲ ಓದಿದ್ವಿ. ಆಮೇಲೆ some of our friends had traveled to those places. ಅವ್ರ ಹತ್ರನೂ ಮಾತಾಡಿದ್ವಿ. ಸೊ ಆ ಥರ we accumulated some information and we had a rough plan. ಮ್ಯಾಪ್ ಅಲ್ಲಿ ಈ ಥರ ಒಂದು ಇಟ್ಕೊಂಡು ನಮ್ಮ ಪೇರೆಂಟ್ಸ್ಗೂ ತೋರಿಸಿದ್ವಿ. ಸೊ we are going here, we are not very far from home, we will always be in touch with you through internet or through ಇದು ಆ ಥರ ಹೇಳಿದ್ವಿ. ಸೊ ಫೈನಲಿ they said okay, no problem, go have fun. ಸೊ ಬಟ್ ಸ್ಟಿಲ್ ಅವ್ರದ್ದು ಸ್ವಲ್ಪ ಏನೋ ನೀವು ಜಾಬ್ ಬಿಟ್ಟಾಗ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡಿದ್ರು? ಪೇರೆಂಟ್ಸ್ ಹಾ, ಸೊ ಜಾಬ್ ನಂದು ಮೆಡಿಕಲ್ ಕಾಲೇಜಲ್ಲಿ ಜಾಬ್ ಇತ್ತು. ಅದು ಸ್ವಲ್ಪ ಸಿಗೋದೇ ಕಷ್ಟ ಈ ಇದರಲ್ಲಿ. ಸೊ ಅವರು ಯಾಕೆ ಸ್ವಲ್ಪ ಯೋಚನೆ ಮಾಡು ಇನ್ನೊಂದ್ಸತಿ, ಈ ಡೆಸಿಷನ್ ಬೇಕಾ? ನಿಮ್ಮ ತಂದೆ ತಾಯಿ? ಹಾ, ಇಬ್ರು ಆಕ್ಚುಲಿ ವಿ ಆರ್ ಆಲ್ ವೆರಿ ಕ್ಲೋಸ್. ಅವ್ರ ತಂದೆ ತಾಯಿ ನಮ್ಮ ತಂದೆ ತಾಯಿ ಎಲ್ಲರೂ ಸೇಮ್ ಆಲ್ಮೋಸ್ಟ್ ಎಕ್ಸ್ಪ್ರೆಸ್ ಮಾಡಿದ್ರು. ಬಂದಮೇಲೆ ಮತ್ತೆ ಕಷ್ಟ ಆಗುತ್ತೇನೋ ನಿಮಗೆ, ಏನೋ ಅದೇ ಜಾಬ್ ಸಿಗೋಕ್ಕೆ. ಸೊ ಆ ಥರ ದೇ ಹ್ಯಾಡ್ ದೇ ಡೌಟ್ಸ್, ಬಟ್ ಐ ವಾಸ್ ಕ್ವೈಟ್ ಕಾನ್ಫಿಡೆಂಟ್. ಇಲ್ಲ, ನಾನು ಮ್ಯಾನೇಜ್ ಮಾಡ್ತೀನಿ, ನೋ ಪ್ರಾಬ್ಲಮ್, ಇಬ್ಬರು ಇದ್ದೀವಿ ಒಬ್ರಿಗೊಬ್ರು, ಸೊ ಟೆನ್ಷನ್ ತಗೋಬಿಡಿ ಅಂತ ಐ ಜಸ್ಟ್ ಕನ್ವಿನ್ಸ್ ದೆಮ್. ಆ್ಯಂಡ್ ದೇ ಗಾಟ್ ಕನ್ವಿನ್ಸ್ಡ್. ಆ್ಯಕ್ಚುಲಿ ದೇ ವೆರಿ ಸಪೋರ್ಟಿವ್. ಸೊ ಥ್ರೂ ಔಟ್ ದ ಟ್ರಿಪ್ ದೇ ವೆರಿ ಸಪೋರ್ಟಿವ್. ಆ್ಯಂಡ್ ಇವತ್ತು ಅವರು ತುಂಬ ಹೆಮ್ಮೆಯಿಂದ ಹೇಳ್ಕೊತಾರೆ, ನಮ್ಮ ಏನೋ ಮಗಳು ಅಳಿಯ ಅಥವಾ ಏನೋ ಸೊಸೆ ಮಗ ಇಷ್ಟೆಲ್ಲ ಸುತ್ತ ಬಂದಿದ್ದಾರೆ. ಇಟ್ಸ್ ವೆರಿ ಗುಡ್ ಡೆಸಿಷನ್, ಯಾರು ಮಾಡಲ್ಲ ಈ ಥರ, ನೀವು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಮಾಡಿ ಬಂದಿದ್ದೀರಾ, ನಾವೇ ಹೋದಂಗೆ ಆಗ್ತಾ ಇದೆ ಅಲ್ಲಿಗೆಲ್ಲ ಅಂತ ದೇ ವೆರಿ ಹ್ಯಾಪಿ. ತುಂಬ ಕಲ್ತು ಇದ್ದೀರಾ ಅಲ್ಲಿ ಇದ್ದು? ಡೆಫಿನೆಟ್ಲಿ. ಎಸ್, ಅದು ಏನೇನು ನೀವು ತಿಳ್ಕೊಂಡು ಬಂದಿದ್ದೀರಾ ತಿಳ್ಕೊಳ್ತೀನಿ. ನಿಮ್ಮ ಟೀ ಶರ್ಟ್ ತುಂಬಾ ಚೆನ್ನಾಗಿದೆ. ಎಲ್ಲಿ ತಗೊಳ್ರಿ? ವಿಯೆಟ್ನಾಂ ಅಲ್ಲಿ ತಗೊಂಡಿದ್ದು. ವಿಯೆಟ್ನಾಂ ಕ್ಯಾಪಿಟಲ್ ಸಿಟಿಯಲ್ಲಿ, ಸೈಗಾನ್, ಹೋಚಿಮಿನ್ ಸಿಟಿ ಅಂತ. ಅಲ್ಲಿ ಸಿಂಬಲ್ ಇದು ವಿಯೆಟ್ನಾಂ ಫ್ಲಾಗ್. ಇದು ಫ್ಲಾಗ್. ಓಕೆ. ಸೊ ಇಟ್ ವಾಸ್ ಜಸ್ಟ್ ಲೈಕ್ ಕ್ಲೋಸ್ ಟು 100 rupees, ವೆರಿ ಚೀಪ್. ಸೊ ತುಂಬಾ ಚೆನ್ನಾಗಿದೆ. ನಿಮ್ದು ಅಲ್ಲೇ ಪರ್ಚೇಸ್ ಮಾಡಿದ್ರೆ? ಇಲ್ಲ, ನಂದು ಆಕ್ಚುಲಿ ಇದು ಪ್ಯಾಂಟ್ಸ್ ಬಂದ್ಬಿಟ್ಟು ಬಾಲಿಯಲ್ಲಿ ತಗೊಂಡೆ, ಇಂಡೋನೇಷಿಯಲ್ಲಿ. ದಿಸ್ ವಾಸ್ ಸಮ್ 200 or 250 rupees. ಅಂಡ್ ದಿಸ್ ಟೀ ಶರ್ಟ್ ವಾಸ್ ಅ ಗಿಫ್ಟ್ ಫ್ರಮ್ ಮೈ ಫ್ರೆಂಡ್. ಹೊರಡೋ ಮುಂಚೆ ನನ್ನ ಫ್ರೆಂಡ್ ಗಿಫ್ಟ್. ಹೌದು. We wanted to come in these dresses because ನಾವು ಈ ತರನೇ ಟ್ರಾವೆಲ್ ಮಾಡಿದ್ದು 6 months. ಸೊ ಹಾಗಾಗಿ ಇದೇ ತರ ಬಂದಿದ್ದೀರಿ. ಇದೇ ತರ ಬಂದಿದ್ದೀವಿ ಆಕ್ಚುಲಿ. ಓಕೆ, ಈಗ ನೀವು ಹೋಗ್ಬೇಕು ಅಂತ ಪ್ಲಾನ್ ಆಯ್ತು, ಎಲ್ಲರನ್ನು ಕನ್ವಿನ್ಸ್ ಮಾಡಿದ್ರಿ. ಬಡ್ಜೆಟ್ ಅದು ಮುಖ್ಯ ಆಗುತ್ತೆ. ಸೊ ಯಾವ ರೀತಿ ಪ್ಲಾನ್ ಮಾಡ್ಕೊಂಡ್ರಿ? ನಿಮ್ಮ ಹತ್ರ ಮುಂಚೆ ಸೇವಿಂಗ್ಸ್ ಇತ್ತಾ? ಫ್ರಾಂಕ್ಲಿ ಸ್ಪೀಕಿಂಗ್ ಅಷ್ಟು ಸೇವ್ ಮಾಡಲ್ಲ ನಾನು ನಾರ್ಮಲಿ. ಆಫ್ಟರ್ ಮ್ಯಾರೇಜ್ ಸ್ವಲ್ಪ ಸೇವಿಂಗ್ಸ್ ಇತ್ತು. ಬಟ್ ದೆನ್ ಆಫ್ಟರ್ ವಿ ಡಿಸೈಡೆಡ್ 6 months ಟೈಮ್ ಇತ್ತು ನಮ್ಗೆ. ಓಕೆ, 6 months ಆದ್ಮೇಲೆ ಹೋಗೋದು ಅಂತ ಇತ್ತು. So in those 6 months we managed to save some money, which is 6 lakhs. That's all we had. So 6 months and the budget is not planned budget. Is what we had. So we said we'll try. ಎಷ್ಟಾಗುತ್ತೆ ಅಷ್ಟು ಸೇವ್ ಮಾಡ್ಕೊಂಡು ತಗೊಂಡು ಹೋಗೋಣ ಅಂತ. ಎಷ್ಟು ಊರು ಸುತ್ತಬಹುದು ಅಷ್ಟು ದೇಶ ಸುತ್ತಿ ವಾಪಸ್ ಬರೋಣ ಅಷ್ಟೇ. ಫ್ಲೆಕ್ಸಿಬಲ್ ಪ್ಲಾನ್, ತುಂಬಾ ಫ್ಲೆಕ್ಸಿಬಲ್. ಯಾವ್ದು ಇದೇ ನೋಡ್ಬೇಕು ಇದೇ ನೋಡ್ಬಾರ್ದು. ಆ 6 months ಅಲ್ಲಿ ತುಂಬಾ ನೀವು ಲೈಫಲ್ಲಿ ಕಾಂಪ್ರಮೈಸ್ ಆದ್ರ? ನಾನು ಸೇವ್ ಮಾಡ್ಬೇಕು ಏನೋ ಒಂದು ಆಸೆ ಇರುತ್ತೆ, ಅದನ್ನ ತಗೊಳಕ್ ಹೋದ? ವೆರಿ ಸ್ಮಾಲ್ ಸ್ಯಾಕ್ರಿಫೈಸಸ್, ಕಾಂಪ್ರಮೈಸಸ್ ಏನು, ಬಿಗ್ ಕಾಂಪ್ರಮೈಸಸ್ ಏನೂ ಇಲ್ಲ. ಲೈಕ್ ಮಲ್ಟಿಪ್ಲೆಕ್ಸ್ ಅಲ್ಲಿ ವಿ ವರ್ ನಾಟ್ ವಾಚಿಂಗ್ ಲಾಟ್ ಆಫ್ ಮೂವೀಸ್. ಒನ್ ಮೂವಿ ವಿ ಯೂಸ್ ಟು ಕಾಸ್ಟ್ ಲೈಕ್ $1,500 for both of us, so we avoided most of them. And restaurants ಅಲ್ಲಿ we used to go a lot. ಸ್ವಲ್ಪ ಕಡಿಮೆ ಮಾಡಿದ್ರಿ, ಬಸ್ ಎಕ್ಸ್ಟ್ರಾ ಖರ್ಚಸ್ನ ಕಟ್ ಮಾಡಿದ್ರಿ ಅಷ್ಟೇ. ಕಾಂಪ್ರಮೈಸ್ ಏನೂ ಇಲ್ಲ ಆಕ್ಚುಲಿ. ಓಕೆ, ಈಗ ಫಸ್ಟ್ಗೆ ಎಲ್ಲಿ ಹೋಗಿದ್ ನೀವು? First trip was to that was one thing which we planned. So we said we should really get a shock, culture shock definitely agbeku anta. That's why we chose Tehran, which is in Iran. So we took one way flight from Bangalore to Tehran. And we only very vaguely know about the country.
outside lot people have a lot of misconceptions about Iran, like maybe it is dangerous, etc. antu. But then somehow it all happened very smoothly and we really enjoyed. That was our first very good experience. People were so nice to us. Iran, Tehran. And then we spent almost 15 days in Iran. 15 days Iran ಇದ್ವಿ. And actually we met lot of locals. ಎಲ್ಲಿ ಹೋದ್ರೂ ನಮ್ಗೆ ಅದೊಂದು ಮನಸ್ಸಲ್ಲಿತ್ತು. ಹೇಗಿದ್ದಾರೆ ಅಲ್ಲಿಯ ಲೋಕಲ್ಸ್? ತುಂಬಾ ಫ್ರೆಂಡ್ಲಿ. ಯು ಕೆನಾಟ್ ಇಮ್ಯಾಜಿನ್, ದೇ ಆರ್ ಸೋ ಫ್ರೆಂಡ್ಲಿ ಅಂಡ್ ಸೋ ಹಾಸ್ಪಿಟಬಲ್. ಗೆಸ್ಟ್ ನ ದೇವ್ರ ತರ ನೋಡ್ಕೊಂತಾರೆ. ಅತಿಥಿ ದೇವೋ ಭವ ಅಂತ ನಾವು ಹೇಳ್ತೀವಿ. ದೇ ಆಕ್ಚುಲಿ ಲಿವ್ ದಟ್. ಅಲ್ಲಿ ಪಾಲನೆ ಆಗ್ತಿರುವಂತದ್ದು ಅಲ್ಲಿ ಕರೆಕ್ಟ್ 100%. ನಮ್ಗಂತೂ ಕಣ್ಣಲ್ಲಿ ನೀರು ಬಂತು ಕೆಲವೊಂದು ಎಕ್ಸ್ಪೀರಿಯನ್ಸಸ್ ಆದಾಗ. ದೇ ವಾಸ್ ಒನ್ ಮ್ಯಾನ್, ಆಕ್ಚುಲಿ ಶಿರಾಜ್ ಅಂತ ಒಂದು ಊರಲ್ಲಿ ನಾವು ಮಳೆ ಬರ್ತಾ ಇತ್ತು, ಒಂದು ಮಾಸ್ಕಿಗೆ ಹೋಗಬೇಕು, ಅಲ್ಲಿ ತುಂಬ ಫೇಮಸ್ ಮಾಸ್ಕ್ ಒಂದಿದೆ, ಅಲ್ಲಿಗೆ ಹೋಗಬೇಕು ಅಂತ ಹೊರಟಿದ್ವಿ. ಸೊ ಇವ್ರನ್ನ ಅಡ್ರೆಸ್ ಕೇಳಿದ್ವಿ. ಅವರಿಗೆ ಇಂಗ್ಲೀಷ್ ಬರಲ್ಲ, ಫಾರ್ಸಿ ಬರುತ್ತೆ. ಫಾರ್ಸಿಯಲ್ಲಿ ಬರ್ಕೊಂಡಿದ್ವಿ ನಾವು. ಸೊ ಅದನ್ನ ತೋರಿಸಿದ್ರೆ ಅವರು ಮಳೆ ಬರ್ತಾ ಇದೆ, ಹೇಗೆ ಹೋಗ್ತೀರಾ, ಬನ್ನಿ ನನ್ನ ಕಾರಲ್ಲಿ ನಾನು ಕರ್ಕೊಂಡು ಹೋಗ್ತೇನೆ ಅಂತ. ಯಾರು ಏನೂ ಗೊತ್ತಿಲ್ಲ. ಭಯ ಆಗ್ಲಿಲ್ವಾ ನಿಮ್ಗೆ? ಕರೀತಿದ್ದಾರೆ ಹೋಗ್ಬೇಕು, ಅದು ಇರುತ್ತೆ ಸಾಮಾನ್ಯವಾಗಿ. ಬೇರೆ ಈ ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕು ಅಂತಂದ್ರು, ಅಥವಾ ಬೆಂಗಳೂರಿಂದ ಅಥವಾ ನಿಮ್ ಬಳ್ಳಾರಿಗೆ ಹೋಗ್ಬೇಕು ಅಂತಂದ್ರು, ಅಲ್ಲಿ ಜನ ಗೊತ್ತಿರೋದಿಲ್ಲ. ಹೌದು, ಹೇಗಿರ್ತಾರೇನೋಪ್ಪ, ಇವ್ ಕರೀತಾ ಇದಾರೆ. ಹೌದು, ಅದು ಇದ್ದೇ ಇರುತ್ತೆ, ಸಂಶಯ ಇದ್ದೇ ಇರುತ್ತೆ. ಇತ್ತು ನಮ್ಗೂನು. ಆದ್ರೆ ಇಬ್ರು ಇದೀವಲ್ವಾ ಜೊತೆಗೆ, ಇಟ್ಸ್ ನಾಟ್ ಒಬ್ರಲ್ಲ. ಸೊ ಅದೊಂದು ಧೈರ್ಯ. That is one thing. And then we also decided we will go with very open mind. Trust ಇರಬೇಕು strangers ಮೇಲೆ ಅಂತ. That was one of our things which we decided. So we took that step and we were rewarded properly. ಸೊ ಅವ್ರು ನಮ್ಮನ್ನ ಕಾರಲ್ಲಿ ಕರ್ಕೊಂಡು ಹೋಗಿ ಮಾಸ್ಕಿಗೆ ಡ್ರಾಪ್ ಮಾಡಿ, ನಾವು ಅಲ್ಲಿ ಎಲ್ಲ ಸುತ್ತಿ ಬಂದ್ಮೇಲೆ ವೆಯ್ಟ್ ಮಾಡಿ ಇನ್ನೊಂದು ಮಾಸ್ಕಿಗೆ ಕರ್ಕೊಂಡು ಹೋಗಿ, ಇದನ್ನು ತುಂಬಾ ಚೆನ್ನಾಗಿದೆ ನಮ್ಮೂರಿನ ಮಾಸ್ಕ್ ನೋಡಿ ಅಂತ ತೋರಿಸಿ, ಆಮೇಲೆ ನಮ್ಮ ಫೋನ್ ನಂಬರ್ ತಗೊಂಡು ಒಂದ್ ತಾಸಾದ್ಮೇಲೆ ಫೋನ್ ಮಾಡಿ ನಮ್ಮ ಮನೆಗೆ ಲಂಚ್ಗೆ ಬನ್ನಿ. ಇವತ್ತು ಆ ಟೈಮಲ್ಲಿ ಅಲ್ಲಿ ಇರಾನ್ ನ್ಯೂ ಇಯರ್ ನಡೀತಾ ಇತ್ತು, ಎವ್ರಿಬಡಿ ವರ್ ಫ್ರೀ. ಸೊ ಮನೆಗೆ ಲಂಚಿಗೆ ಇನ್ವೈಟ್ ಮಾಡಿ, ಅವ್ರ ಫ್ಯಾಮಿಲಿ ಜೊತೆ ಪಿಕ್ನಿಕ್ ಕರ್ಕೊಂಡು ಹೋಗಿ, ದಟ್ ಹೋಲ್ ಡೇ ವಾಸ್ ಆಕ್ಯುಪೈಡ್ ಬೈ ದ ಸ್ಟ್ರೇಂಜರ್. ಅವ್ರು ಯಾರು ಕೂಡ ಗೊತ್ತಿಲ್ಲ ನಮ್ಗೆ, ಅಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಆಯ್ತು. ಸೊ ಐ ಥಿಂಕ್ ಪೀಪಲ್ ಆಫ್ ಇರಾನ್ ಹೊರಟಿದ್ದು ಮಾರ್ಚ್ 24ಗೆ. ಹೌದು, ಓಕೆ. ಮಾರ್ಚ್ ಇಂದ ಲಾಸ್ಟ್ ಮೊನ್ನೆ 19th ವರೆಗೂ ವಾಪಸ್ ಬಂದ್ವಿ. ಅದಾದ ನಂತರ ಅಂದ್ರೆ ಇರಾನ್ದಲ್ಲಿ ಅವರು ನಿಮ್ಮನ್ನ ಲಂಚಿಗೆ ಇನ್ವೈಟ್ ಮಾಡಿದ್ರು, ಹೋಗಿದ್ರಾ? ಹೋದ್ವಿ, ಅವ್ರ ಮನೆಗೆ ಹೋದ್ವಿ. ಅವರು ನಾವು ಆಕ್ಚುಲಿ ವೆಜಿಟೇರಿಯನ್ಸ್ ಇಬ್ರು. ಸೊ ಅಲ್ಲಿ ಇರಾನಲ್ಲಿ ಅದೇ ಸ್ವಲ್ಪ ಫುಡ್ ಪ್ರಾಬ್ಲಮ್ ಆಗೇ ಇರುತ್ತೆ. ಆಯ್ತು, ಅದು ವೆಜಿಟೇರಿಯನ್ಗೆ ಸ್ವಲ್ಪ ಜಾಸ್ತಿನೇ ಪ್ರಾಬ್ಲಮ್ ಆಗುತ್ತೆ. ಹೌದು, ಅಂದ್ರೆ ನಾವಿಬ್ರು ಸ್ವಲ್ಪ ವಿ ಆರ್ ಕ್ವೈಟ್ ಅಡ್ಜಸ್ಟಿಂಗ್. ಏನಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋದು. ನಾನ್ ವೆಜ್ ತಿಂದ್ರೆ ಆಕ್ಚುಲಿ ಇಲ್ಲ, ಎಗ್ ತಿಂತೀವಿ ಇಬ್ರು. ಸೊ ಅದರಿಂದಾನೇ accidentally ಒಂದ್ಸರಿ accidentally chicken, but otherwise we realized okay this is not ಅದು ಚಿಕನ್ ಅಂತ. ಅವರು ಡಿಶ್ ಅಲ್ಲಿ ಚಿಕನ್ ಪೀಸಸ್ ತೆಗೆದ್ಬಿಟ್ಟು ಕೊಟ್ರು ನಮ್ಗೆ. ಅವರು ಪಾಪ ಏನ್ ಮಾಡ್ತಾರೆ, ಅವ್ರಿಗೆ ವೆಜಿಟೇರಿಯನ್ ಕುಕ್ ಮಾಡೋದು ಗೊತ್ತಿರಲ್ಲ ಕೆಲವ್ರಿಗೆ. ಸೊ ತಿಂತ ಸ್ವಲ್ಪ ನಾನ್ ವೆಜ್ ಅದು ಚಿಕನ್ ಪೀಸಸ್ ಬಂದ್ಬಿಡತ್ತೆ. ಇಟ್ ವಾಸ್ ಆಕ್ಸಿಡೆಂಟಲ್, ಸೊ ಇಟ್ ವಾಸ್ ಫೈನ್. ನೆಕ್ಸ್ಟ್ ನಿಮ್ಮ ಜರ್ನಿ. ಸೊ ಇರಾನಲ್ಲಿ ಆಲ್ಮೋಸ್ಟ್ 15 ಡೇಸ್ ಇದ್ವಿ. ಅಲ್ಲೊಂದು ಕೆಲವೊಂದು ರೆಸ್ಟ್ರಿಕ್ಷನ್ಸು ಇತ್ತು. ಯಾಕಂದ್ರೆ ನಾನು ಇರಾನಲ್ಲಿ ಹ್ಯಾಡ್ ಟು ವೇರ್ ಅ ಹಿಜಾಬ್, ಈ ತರ ವೇಲ್ ಹಾಕೋಬೇಕು ಎಲ್ಲರೂ, ಪ್ರತಿಯೊಬ್ರು ಟೂರಿಸ್ಟ್ ಆಗಲಿ ಹಾಕ್ಬೇಕು. ಹೇರ್ ಕವರ್ ಆಗಿರ್ಬೇಕು, ಇಲ್ಲಿವರೆಗೂ ಲಾಂಗ್ ಸ್ಲೀವ್ಸ್. ಹೌದು, ಅದೊಂದು ಸ್ವಲ್ಪ ಸ್ಟಡಿ ಮಾಡಿದ್ವಿ. ಸೊ ಗೊತ್ತಿತ್ತು, ಅದನ್ನ ಪ್ರಿಪೇರ್ ಆಗಿ ಹೋಗಿದ್ವಿ. ಸೊ ಅದನ್ನ ನಾವು ರೆಸ್ಪೆಕ್ಟ್ ಮಾಡಿದ್ರೆ everything else was fine, so no problem. We had wonderful time. So that is one more thing which we learned, right? So wherever you go, respect that country's customs and culture. Correct. Then you will be fine. Otherwise, if you start questioning them and other things, it is their country, you have to respect their beliefs and customs. ಅಲ್ಲಿ ಹೋಗಿದ್ದೇವೆ ಅಂದ್ರೆ ಅಲ್ಲಿಯ ಒಂದು ಸಂಸ್ಕೃತಿ ಏನಿರುತ್ತೋ ಅದನ್ನ ಪಾಲನೆ ಮಾಡಲೇಬೇಕಾಗುತ್ತೆ. The other thing is you have to learn more from that. Why do they have ಅಲ್ಲಿ such ಎಷ್ಟು ದಿವಸ ಆಯ್ತ್ರಿ? ಅಲ್ಲಿ after Iran we went to Turkey. ಟರ್ಕಿ ದೇಶದಲ್ಲಿ 15 ಡೇಸ್ ಇದ್ವಿ. ಸೊ ನಾವು ಪ್ರತಿ ದೇಶದಲ್ಲೂ ಮಿನಿಮಮ್ 1 ವೀಕ್ 10 ಡೇಸ್ ಆ ಥರ ಇರ್ತಾ ಇದೀವಿ. ಯಾಕಂದ್ರೆ ವಿ ವಾಂಟೆಡ್ ಟು ಫೀಲ್ ದ ಪ್ಲೇಸ್, ನಾಟ್ ಜಸ್ಟ್. ಕಷ್ಟ ಆಗ್ಲಿಲ್ವಾ ನಿಮ್ಗೆ? ಓಕೆ, ಅಲ್ಲಿ ಜನ ಚೆನ್ನಾಗಿರ್ತಾರೆ, ಓಕೆ, ನೀವು ಬೆಳೆದಂತಹ ಪರಿಸರ ಬೇರೆ, ಅಲ್ಲಿ 15 ದಿನ ಇರಬೇಕು, ಅಲ್ಲಿ ಊಟ ಮಾಡೋದಿರ್ಬೋದು, ಅಲ್ಲಿಯ ಭಾಷೆ ಪ್ರಾಬ್ಲಮ್ ಆಗ್ಲಿಲ್ಲ? ಪ್ರಾಬ್ಲಮ್ ಆಯ್ತು, ಮೇಜರ್ ಪ್ರಾಬ್ಲಮ್ ಆಯ್ತು. Like but otherwise one thing was we used some mobile apps ಇದೆ ನಮ್ಮ ಹತ್ರ. So translate ಮಾಡಿ we used to show. Google Translate ಇರುತ್ತಲ್ಲ, ನಾವು ಇಂಗ್ಲಿಷ್ ಅಲ್ಲಿ ಬರೆದ್ರೆ ಅದು ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಬಂದ್ಬಿಡುತ್ತೆ. So we used to show them. ಇಂಟರ್ನೆಟ್ ಬೇಡ ಅದಕ್ಕೆ. So it was very useful. ಆಫ್ಲೈನ್ ಮೋಡಲ್ಲಿ. ಆಮೇಲೆ ನಮ್ ಕೆಲವರು
ಫ್ರೆಂಡ್ಸು ಆಗ್ತಾ ಇದ್ರು ಲೋಕಲ್, ಅವ್ರ ಹತ್ರ ಬರ್ಸ್ಕೊಂತಾ ಇದ್ವಿ ನಾವು ಆ ಭಾಷೆಯಲ್ಲಿ ಏನಾದರೂ ಕ್ವೆಶನ್ಸ್ ಇದ್ರೆ, ಜನರಲ್ ಕ್ವೆಶನ್ಸ್. ಸೊ ಅದನ್ನ ಯೂಸ್ ಮಾಡ್ತಾ ಇದ್ವಿ. ನಮ್ಮ ಇಂಡಿಯಾದವ್ರು ಇದ್ರೆ ಅಲ್ಲಿ ಆಕ್ಚುಲಿ ಇರಾನ್ ಅಂಡ್ ಟರ್ಕಿಯಲ್ಲಿ ಇಲ್ಲ. ಇರಾನ್ ಅಂಡ್ ಟರ್ಕಿಯಲ್ಲಿ ಇಲ್ಲ. ಈಸ್ಟರ್ನ್ ಯುರೋಪ್ ಅಲ್ಲಿ ವೆರಿ ಫ್ಯೂ ಪೀಪಲ್, ಮೋಸ್ಟ್ಲಿ ಪೀಪಲ್ ಹೋಗಲ್ವಾ ಅಥವಾ ಹೇಗೆ? ಅದು ಪಾಪ್ಯುಲರ್ ಡೆಸ್ಟಿನೇಷನ್ಸ್, ದೇ ಆರ್ ನಾಟ್ ಪಾಪ್ಯುಲರ್ ಡೆಸ್ಟಿನೇಷನ್ಸ್, ಬಟ್ ಆಫ್ ಕೋರ್ಸ್ ದೇರ್ ಆರ್ ಇಂಡಿಯನ್ಸ್ ಎವ್ರಿವೇರ್ ಇನ್ ದ ವರ್ಲ್ಡ್ ಅಂಡ್ ಮೋಸ್ಟ್ ಆಫ್ ದಮ್ ಆರ್ ವರ್ಕಿಂಗ್. So people we actually met were working in those countries. We didn't find a lot of travelers ಕಡಿಮೆ. ಹೌದು. ಓಕೆ, ಟರ್ಕಿ ನೆಕ್ಸ್ಟ್ ಟ್ರಿಪ್. ಟರ್ಕಿಯಿಂದ ಇಸ್ತಾನ್ಬುಲ್, ಟರ್ಕಿ ಕ್ಯಾಪಿಟಲ್ ಅಲ್ಲ, ದಟ್ಸ್ ಅಂಕಾರಾ ಇಸ್ ಕ್ಯಾಪಿಟಲ್. ಕಲ್ಚರಲ್ ಕ್ಯಾಪಿಟಲ್ ಇಸ್ ಇಸ್ತಾನ್ಬುಲ್. ದಟ್ ವಾಸ್ ಒನ್ ಆಫ್ ಅವರ್ ಫೇವರೇಟ್ ಪ್ಲೇಸಸ್ ಸೋ ಫಾರ್. ಇಸ್ತಾನ್ಬುಲ್ ಅಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ತಿಳ್ಕೊಳ್ತೀನಿ ಗಾಯತ್ರಿ. ಈಗ ಒಂದು ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ದೂರ ತೀರ ಯಾನ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಭ್ರಷ್ಟರ ಅಸಲಿ ಮುಖ ಬಯಲು ಮಾಡ್ತೀನಿ. ನೇರ ಮಾತಿನಲ್ಲಿ 100 ವಿಷಯಗಳನ್ನ ನಿಮಗೆ ತಿಳಿಸ್ತೀನಿ. ಯಾರೇ ಇರಲಿ, ಎಷ್ಟೇ ಬಲಿಷ್ಠ ಇರಲಿ, ಅವ್ರನ್ನ ತಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ. ಸತ್ಯ ಹೊರ ಹಾಕೋ ಪ್ರಾಮಾಣಿಕ ಪ್ರಯತ್ನನ ನಾನು ಮಾಡ್ತೀನಿ. ಕಿಡ್ನಿ ತೊಂದರೆಗಳು, ಬೇರೆ ಬೇರೆ ರೀತಿ ತೊಂದರೆ, ಉಸಿರಾಟದ ತೊಂದರೆ, ಅವ್ಳಿಗೆ ಭಾರಿ ತೊಂದರೆ, ಜೀವನ ಬೇಡ ಅನ್ನಿಸ್ಬಿಟ್ಟಿದೆ, ಅಷ್ಟು ತೊಂದರೆಗಳು ನಮಗೆ. ತಕ್ಷಣ ಸತ್ತೋಗ್ಬಿಟ್ಟ, ಇಲ್ಲ ನರಳಿ ಸಾಯ್ತಾ ಇದೆಯಾ ನೋಡು. ಹುಟ್ಟು ಸಾವಿನ ನಂತರ ಇದು ಆತ್ಮಗಳ ಕತೆ. ಇಂದು ಸಂಜೆ 7:30ಕ್ಕೆ. ಸ್ಟಾರ್ ಹೋಮಿಯೋಪತಿ ಮತ್ತು ಆಯುರ್ವೇದ ಅವರ ಬಳಿ ನಿಮ್ಮ ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಸೂಕ್ತ ಸಲಹೆ ಮತ್ತು ಪರಿಹಾರ. ಸ್ಟಾರ್ ಹೋಮಿಯೋಪತಿ ಮತ್ತು ಆಯುರ್ವೇದ ಅವರ ಬಳಿ ನಿಮ್ಮ ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಸೂಕ್ತ ಸಲಹೆ ಮತ್ತು ಪರಿಹಾರ. ಸ್ಟಾರ್ ಹೋಮಿಯೋಪತಿ ಮತ್ತು ಆಯುರ್ವೇದ ಅವರ ಹೆಲ್ತ್ ಸೆಂಟರ್. ಶನಿವಾರ ಮತ್ತು ಭಾನುವಾರ ಮಧ್ಯಾಹ್ನ 2:30ಕ್ಕೆ.